ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಕುಂದಗೋಳ ತಾಲೂಕು ಪಟ್ಟಣದ ಕರ್ನಾಟಕ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡೋಕೆ ಹೊರಟಿರುವವರ ವಿರುದ್ಧ ಕುಂದಗೋಳ ಪಟ್ಟಣದ ಕೆಎಬಿ ಆಫೀಸ್ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಾಸುದೇವ ಮೇಟಿ ಅವರ ಬಣದ ಕುಂದಗೋಳ ತಾಲೂಕು ಅಧ್ಯಕ್ಷ ಗುರುಪಾದಪ್ಪ ಬಂಕದ ಅವರ ನೇತೃತ್ವದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೇರಿ ಇಂದು ಪ್ರತಿಭಟನೆ ಮಾಡಿ ತಾಲೂಕಿನ ಕೆಎಬಿ ಸೆಕ್ಷನ್ ಅಧಿಕಾರಿ ಅರುಣ್ ಕುಮಾರ್ ಶೆಟ್ಟರ್ ಅವರ ಮೂಲಕ ಒತ್ತಾಯಿಸಿ ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ಮನವಿ ಸ್ವೀಕರಿಸಿದ ಕುಂದಗೋಳ ತಾಲೂಕು ಕೆಎಬಿ ಸೆಕ್ಷನ್ ಅಧಿಕಾರಿ ಅರುಣ್ ಕುಮಾರ್ ಶೆಟ್ಟರ್ ಅವರು ನಿಮ್ಮ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕಳಿಸಿಕೊಡುವುದಾಗಿ ಮಾತನಾಡಿ ಭರವಸೆ ಕೊಟ್ಟಿದ್ದಾರೆ. ಕುಂದಗೋಳ ತಾಲೂಕು ರೈತ ಸಂಘದಿಂದ ಇವತ್ತು ನಾವು ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮನವಿ ಮಾಡ್ಕೊಳ್ತೀವಿ. ಏನಂತಂದ್ರೆ ವಿದ್ಯುತ್ ಸರಬರಾಜಿನ ರೈತರಿಗೆ ಅದು ಇಲ್ಲಿ ಮಾಡ್ತಾರೆ, ಅದನ್ನು ಖಾಸಗಿ ಕಂಪ್ನಿಗೆ ಕೊಡಕತ್ತಾರ. ಅದಕ್ಕೆ ನಮ್ಮದು ರೈತರದ ಸಂಪೂರ್ಣ ನಾವು ವಿರೋಧ ಐತಿ ನಮ್ಮದು. ಈಗ ಯಾಕಂತಂದ್ರೆ ರೈತರಿಗೆ ಭಾಳ ಸಮಸ್ಯೆ ಆಗೈತಿ. ಈಗ ಸದ್ಯ ಮಳೆ ಇಲ್ಲ ಟೈಮ್ದಾಗ ಭಾಳ ಸಮಸ್ಯೆ ಆಗೈತಿ. ಕರೆಂಟ್ ಸಪ್ಲೈ ಆಗಲ್ಲ. ಇನ್ನು ಇವ್ರು ಖಾಸಗೀಕರಣ ಕೊಟ್ಟರೆ ನಮ್ಮನ್ನು ರೈತರನ್ನ ನಾವು ಒಂದು ನಮೂನಿ ಚೆಂಡ ಹಿಡಿದು ಹೊರಗೆ ಹಾಕದಂಗಂಥ ಪರಿಸ್ಥಿತಿ ಸರ್ಕಾರ ಮಾಡಾಕತ್ತಂತ ನಮ್ಮ ಅಭಿಪ್ರಾಯ ಐತಿ. ಅಂಥ ಪರಿಸ್ಥಿತಿ ನಮ್ಮ ರೈತರಿಗೆ ಬರ್ತೈತಿ. ಅದನ್ನು ಶೀಘ್ರ ರಾಜ್ಯ ಸರ್ಕಾರ ಎಚ್ಚರಿಸಿಕೊಂಡು ಇದನ್ನು ಖಾಸಗೀಕರಣಕ್ಕೆ ಕೊಡದೆ ಇದನ್ನು ನೇರವಾಗಿ ಈಗ ಹೆಂಗಿತ್ತು ಆ ಥರ ಮಾಡಬೇಕಂತೇಳಿ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ಕೊತೀವಿ. ಮುಂದಿನ ದಿನದಾಗ ಇದನ್ನೇನಾರ ಖಾಸಗೀಕರಣ ಮಾಡಿದಾರೆ ಅಂತಂತಂದ್ರೆ ಸಂಬಂಧಪಟ್ಟ ಇಲಾಖೆ ಮುಂದೆ ಉಪವಾಸ ಸತ್ಯಾಗ್ರಹ ನಾವು ಕುಂದಿರುವಂಥ ಪರಿಸ್ಥಿತಿ ಎದುರು ಆಗ್ತೈತೆ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತೀವಿ. ಇವತ್ತು ನಮ್ಮ ಕುಂದಗೋಳ ತಾಲೂಕಿನ ಸಮಸ್ತ ರೈತ ಬಾಂಧವರಿಂದ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಇವತ್ತು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯನ್ನು ಖಾಸಗೀಕರಣ ಮಾಡುವುದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಂದ ಹಾಗೂ ನಮ್ಮ ರೈತ ಸಂಘಟನೆಯಿಂದ ನಾವು ವಿರೋಧವನ್ನು ಮಾಡ್ತೀವಿ. ಯಾಕಂದ್ರೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯವರಂತ ತಿಳ್ಕೊಂಡಿದ್ದೇವೆ. ಇವತ್ತು ರೈತ ವಿರೋಧಿ ಕೆಲಸ ಮಾಡಬೇಡ್ರಿ. ಯಾಕಂದ್ರೆ ಇವತ್ತು ನೀವು ವಿದ್ಯುತ್ತನ್ನು ಖಾಸಗೀಕರಣಗೊಳಿಸಿದ್ದಾದ್ರೆ ಇವತ್ತು ರೈತರಿಗೆ ತಮ್ಮ ಜಮೀನಿನೊಳಗೆ ಏನು ಬೋರ್ ಹಾಕಿಸ್ಕೊಂಡಾರ ಅಂಥ ರೈತರು ಇವತ್ತು ಬಿತ್ತಿ ಬೆಳೆಯೋಕೆ ಭಾಳ ತೊಂದರೆ ಆಕತಿ. ಇವತ್ತು ಮತ್ತು ಓದುವಂಥ ಮಕ್ಕಳಿಗೂ ಸಹಿತ ಏನಾದರೂ ನೀವು ಖಾಸಗೀಕರಣ ಮಾಡಿದ್ರೆ ಅವರು ನಾಳೆ ಒಂದು ಏನು ಮೊಬೈಲ್ ರೀತಿ ಆಘಾತಕಾರಿ ಕೆಲಸವನ್ನು ನೀವು ಮಾಡಬೇಡ್ರಿ. ಇನ್ನೂ ಏನು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇನ್ನೂ ಉನ್ನತೀಕರಣವನ್ನು ಮಾಡುವಂಥ ಕೆಲಸ ಮಾಡ್ರಿ. ನಿಮ್ಮ ಹೆಸರು ಉಳಿತೈತಿ. ಯಾಕಂದ್ರೆ ರೈತರಿಗೆ ಇವತ್ತು ಕರೆಂಟ್ಲಿಂದ ಎಷ್ಟೆಲ್ಲ ಅನುಕೂಲದವಂದ್ರೆ ಇವತ್ತು ತಮ್ಮ ಜಮೀನಿನೊಳಗೆ ತಾವು ಬಿತ್ತಿ ಬೆಳೆದಂಥ ಬೆಳೆಗಳಿಗೆ ನೀರು ಹಾಸುವಂಥ ಒಂದು ಅವಕಾಶ ಒಂದು ವಿದ್ಯುತ್ನಿಂದ ಇರ್ತೈತಿ. ಅದಕ್ಕೆ ನೀವು ಖಾಸಗೀಕರಣ ಕೊಟ್ಟಿದ್ದ ಕರೆ ಆದ್ರೆ ನಾಳೆ ಟಾಟಾ ಕಂಪ್ನಿಯವರು ಅದಕ್ಕೆ ರೈತರಿಗೇನು ಉಚಿತವಾಗಿ ವಿದ್ಯುತ್ ಬರ್ತೈತಿ. ಅದನ್ನು ಕಡಿತಗೊಳಿಸಿ ಅದ್ರ ಮೇಲೆ ಬಿಲ್ಲನ್ನು ಹಾಕುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಮತ್ತೇನು ನೀವು ರಾಜ್ಯ ಸರ್ಕಾರದವರು ಗೃಹ ಜ್ಯೋತಿ ಅನ್ನುವಂಥ ಒಂದು ಯೋಜನೆ ತೊಗೊಂಬಂದಿರಿ. ಅದು ನಿಮ್ಮ ಗ್ಯಾರಂಟಿ ಯೋಜನೆ ಒಳಗೈತಿ. ಅದಕ್ಕೂ ಸಹಿತ ನೀವ ಕೊಡಲಿಯಲ್ಲಿ ಹೊಡೆದಂಗೆ ಆಕತಿ. ಅದಕ್ಕೆ ಅಂಥ ಕೆಲಸವನ್ನು ನೀವು ಮಾಡಬೇಡ್ರಿ. ಇವತ್ತು ರೈತರಿಗಾಗಿ ಇವತ್ತು ನಾಡಿನ ಜನತೆಗಾಗಿ ಒಳ್ಳೆಯ ಒಂದು ನಿರ್ಧಾರವನ್ನು ತೋರಿ ಯಾವುದೇ ಕಾರಣಕ್ಕೂ ನೀವು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯನ್ನು ಖಾಸಗೀಕರಣಗೊಳಿಸಬೇಡ್ರಿ ಅಂತೇಳಿ ತಮ್ಮಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಾಗೂ ಸಮಸ್ತ ನಮ್ಮ ಕುಂದಗೋಳ ತಾಲೂಕಿನ ರೈತರ ವತಿಯಿಂದ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಹಾಗೂ ಈ ಒಂದು ನಮ್ಮ ಮನವಿಯನ್ನು ನಮ್ಮ ಏನು ಕುಂದಗೋಳ ಹೆಸ್ಕಾಂ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತೇವೆ. ಮಾನ್ಯ ಅಧಿಕಾರಿಗಳು ಬಂದು ಈ ಮನವಿಯನ್ನು ತೆಗೆದುಕೊಳ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ ನಮ್ಮ ಕುಂದಗೋಳ ತಾಲೂಕಿನ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರಿಗೆ ವಿನಂತಿಯನ್ನು ಮಾಡಿಕೊಳ್ಳುವಂಥ ಮನವಿಯನ್ನು ಪತ್ರವನ್ನು ನಮ್ಮ ಕುಂದಗೋಳ ತಾಲೂಕು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯವರ ಕೈಲಿ ನಾವು ಮನವಿ ಕೊಡಲಿಕ್ಕೆ ಬಂದಿದ್ವಿ. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯನ್ನು ಖಾಸಗೀಕರಣ ಮಾಡಿ ಇವತ್ತು ರೈತರಿಗೆ ಭಾಳ ಅನ್ಯಾಯವನ್ನು ಮಾಡುವಂಥ ಒಂದು ನಿರ್ಧಾರಕ್ಕೆ ಕೈ ಹಾಕೈತಿ. ಈ ಒಂದು ಏನಾದರೂ ಈ ಖಾಸಗೀಕರಣ ಏನಾದರೂ ಟಾಟಾ ಕಂಪ್ನಿಗಾಗಲಿ ಮತ್ತೊಂದು ಕಂಪ್ನಿಗಾಗಲಿ ಕೊಟ್ಟಿದ್ದ ಕರೆ ಆದ್ರೆ ಇವತ್ತು ರೈತರು ತಮ್ಮ ಜಮೀನಿನೊಳಗೆ ಬೋರ್ನಿಂದ ನೀರು ಹಾಸಿ ರೈತರು ಉಳುಮೆ ಮಾಡೋದಾಗಲಿ ಬಿತ್ತಿ ಬೆಳೆದಾಗಲಿ ಯಾವುದೂ ಆಗಂಗಿಲ್ಲ. ಮತ್ತು ಜನಸಾಮಾನ್ಯರಿಗೂ ಸಹಿತ ಇವತ್ತು ಅದೇನು ಟಾಟಾ ಕಂಪ್ನಿಯವ್ರಿಗೆ ಕೊಟ್ಟರೆ ಮನೆಗೆ ವಿದ್ಯುತ್ ಬಳಸುವ ಮುಂದೂ ಸಹಿತ
ರೀಚಾರ್ಜ್ ಮಾಡಿ ನಾವು ವಿದ್ಯುತ್ತನ್ನು ಬಳಸ್ಬೇಕಾದ ಅನ್ನುವಂಥದ್ದು ಬರ್ತೈತಿ. ಅದಕ್ಕೆ ಭಾಳ ಗಂಡಾಂತರ ಆಕೈತಿ. ಯಾಕಂದ್ರೆ ಇದೊಂದು ನಮೂನಿ ಮೊಬೈಲ್ ನೆಟ್ವರ್ಕ್ ಆದಂಗೆ ಆಕೈತಿ. ಯಾವ ಟೈಮ್ದಾಗ ರೀಚಾರ್ಜ್ ಖಾಲಿ ಆಕೈತಿ ಆ ಟೈಮ್ದಾಗ ಇದು ಕರೆಂಟ್ ಕಟ್ ಆಗುವಂಥ ಲೆಕ್ಕ ಆಕೈತಿ. ಯಾಕಂದ್ರೆ ಇವತ್ತು ಓದು ಮಕ್ಕಳಿಗಾಗಲಿ, ಗರ್ಭಿಣಿಯರಿಗೆ ಆಗಲಿ, ಮುದುಕರಿಗಾಗಲಿ, ವೃದ್ಧರಿಗಾಗಲಿ ಭಾಳ ತೊಂದರೆ ಆಕೈತಿ. ಅದರ ಸಲುವಾಗಿ ತಾವು ಈ ಒಂದು ನಿರ್ಧಾರವನ್ನು ಕೈ ಬಿಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಆದ ಬಸವರಾಜ್ ಯೋಗಪ್ಪನವರ, ಶಂಕರಗೌಡ ದೊಡ್ಡಮನಿ, ವಿಎಸ್ ಪಾಟೀಲ್, ಶಂಕರವ್ವ ಸುತ್ತಾರ್, ನಾಗಪ್ಪ, ಶಿವಬೆನ್ನೂರ, ಎಸ್ವಿ ಪತ್ತಾರ್ ಸೇರಿ ಅನೇಕ ರೈತ ಸಂಘ, ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಭಾಗವಹಿಸಿದ್ರು. ಅಂತಪ್ಪ ಕೋಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.